ಕೊಪ್ಪಳದಲ್ಲಿ ಆಘಾತಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ. ಪಾಲಕರನ್ನ ಬೆಚ್ಚಿ ಬೀಳಿಸುವ ಘಟನೆಗೆ ಫ್ಯಾನ್ಸಿ ಸ್ಟೋರ್ಸ್ ಸಾಕ್ಷಿಯಾಗಿದೆ. ಗಂಗಾವತಿ ನಗರದ ಫ್ಯಾನ್ಸಿ ಸ್ಟೋರ್ನಲ್ಲಿ ನಶೆಯ ಮಾತ್ರೆಗಳು ಅಕ್ರಮವಾಗಿ ದಂಧೆಯಾಗ್ತಾ ಇರೋದು ಗೊತ್ತಾಗಿದೆ. ನೋವು ನಿವಾರಕ ಮಾತ್ರೆ ಅಂತ ಹೇಳಿ ಮಾರಾಟ ಮಾಡ್ತಾ ಇದ್ರು ಈ ಕೃಷ್ಣ ಫ್ಯಾನ್ಸಿ ಸ್ಟೋರ್ನವರು. ಕೇವಲ 2 ಮಾತ್ರೆಗಳಿಗೆ 300 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿತ್ತು. ಕೃಷ್ಣ ಫ್ಯಾನ್ಸಿ ಸ್ಟೋರ್ ಕಿಶನ್ ಕುಮಾರ್ ಎನ್ನುವ ವ್ಯಾಪಾರಿಯಿಂದ ಈ ರೀತಿಯ ದಂಧೆ ನಡೀತಾ ಇತ್ತು. ಇತ್ತೀಚೆಗೆ ಹೆಚ್ಚು ಕಿಕ್ ಬರುವುದಕ್ಕಾಗಿ ಇಂಜೆಕ್ಷನ್ಗೆ ಯುವಕ ಮೊರೆ ಹೋಗಿದ್ದ. ಮಾತ್ರೆ ಪುಡಿ ಮಾಡಿ ನೇರವಾಗಿ ನರಕ್ಕೆ ಇಂಜೆಕ್ಷನ್ ತೆಗೆದುಕೊಳ್ತಾ ಇದ್ದ. ಇಂಜೆಕ್ಷನ್ ರಿಯಾಕ್ಷನ್ ಆಗಿ ಹದಗೆಟ್ಟಿದ್ದು ಆರೋಗ್ಯ. ಇದರಿಂದ ಯುವಕ ಪೊಲೀಸರಿಗೆ ದೂರು ನೀಡಿದ್ದಾನೆ. ಯುವಕನ ದೂರಿನ ನಂತರ ಎಚ್ಚೆತ್ತಂತಹ ಪೊಲೀಸರು ಗಂಗಾವತಿ ನಗರದ ದುರ್ಗಾದೇವಿ ಗುಡಿ ಸಮೀಪದ ಕೃಷ್ಣ ಫ್ಯಾನ್ಸಿ ಸ್ಟೋರ್ ಮೇಲೆ ದಾಳಿ ಮಾಡಿದ್ದಾರೆ. ಯುವಕರಿಗೆ ಮಾತ್ರೆ ಪೂರೈಸ್ತಾ ಇದ್ದ ಕಿಶನ್ ಕುಮಾರ್ ಎಂಬಾತನನ್ನ ವಶಕ್ಕೆ ಪಡೆದಿದ್ದಾರೆ. ಲಕ್ಷ್ಮಿ ಕ್ಯಾಂಪ್ ನಿವಾಸಿ ಸಂಗನಗೌಡ ನೀಡಿದ ದೂರಿನ ಆಧಾರದ ಮೇಲೆ ಕಾರ್ಯಾಚರಣೆಯನ್ನು ನಡೆಸಲಾಗಿದ್ದು, ಮಾತ್ರೆಗಳ ಪೂರೈಕೆ ಹಿಂದೆ ಸ್ಥಳೀಯ ಮೆಡಿಕಲ್ ಸ್ಟೋರ್ ಮಾಲೀಕನ ಕೈವಾಡವಿರುವ ಶಂಕೆ ವ್ಯಕ್ತವಾಗಿದೆ. ನಶೆ ಮಾತ್ರೆಗಳ ಜಾಲದಲ್ಲಿ ಸಿಲುಕಿ ಬದುಕು ಹಾಳು ಮಾಡಿಕೊಳ್ತಾ ಇರುವ ಗಂಗಾವತಿಯ ಯುವ ಸಮುದಾಯದ ಬಗ್ಗೆ ಇದೀಗ ವ್ಯಾಪಕ ಆತಂಕ ವ್ಯಕ್ತವಾಗ್ತಾ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.